ರಂಗಜ್ಜ, ಎಲ್ಲ ವಿಷಯನೂ ಹೇಳಿ ಬಹಳ ಉಪಕಾರ ಮಾಡಿದ್ದೀರಾ. ಇನ್ನು ಮುಂದೆ ಯಾವ್ದಾವ್ದಕ್ಕೆ ಏನೇನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಸರಳ, ಇನ್ನೊಂದೆಲ್ಲ ಸುಣ್ಣ ಹಚ್ಕೊಡೆ. ಅಯ್ಯ, ಇದಕ್ಕೇನ್ ಕಮ್ಮಿ ಇಲ್ಲ ಅಲ್ರಿ. ಲಾಯರ್ ಬಂದಾಗ ನಮ್ಮ ಅಣ್ಣ ಈ ಆಸ್ತಿನೆಲ್ಲ ವಿಜಿ ಕೈಯಿಂದ ತನ್ನ ಹೆಸರಿ ಬರ್ಸ್ಕೊಂಡ್ಬಿಡ್ತಾನೆ. ಆಮೇಲೆ ನಮ್ ಗತಿ ಏನ್ರಿ? ನಿಮ್ಗೆ ಪರ್ವತದಾಗ ದೇಹ ಬೆಳೀತು, ಬುದ್ಧಿ ಮಣ್ಣು ತಿನ್ನಕೋಯ್ತು ನೋಡಿ. ಈ ಆಸ್ತಿಲಿ ನಮಗೂ ಸಮಪಾಲು ಬರೋ ಹಾಗೆ ಏನಾದ್ರೊಂದು ಐಡಿಯಾ ಮಾಡ್ರಿ. ಮಾಡ್ತೀನಿ ಕಣೆ, ಮಾಡ್ತೀನಿ. ಈ ಸಾರಿ ಶುಕ್ರದೇಶ ನಮ್ ಕಡೆನೆ ತಿರುಗಿ ಹೊಡಿಬೇಕು ಅಂತದೊಂದು ಮಾಸ್ಟರ್ ಪ್ಲಾನ್ ಮಾಡ್ತೀನಿ. ಅಯ್ಯ, ಮಾಡ್ತೀನಿ ಮಾಡ್ತೀನಿ ಅಂತ ಬರೀ ಬಾಯಿಲೆ ಹೇಳ್ತೀರಾ ಹೊರತು ಏನು ಕಿಸಿ ಅಲ್ಲ. ತಗೊಳ್ಳಿ. ಗಂಡ ಹೆಂಡ್ತಿರೋ ರೂಮ್ಗೆ ಹೇಳ್ದೆ ಕೇಳ್ದೆ ನುಗ್ಬಾರ್ದು ಅಂತ ಜ್ಞಾನ ಬೇಡನೋ ನಿನ್ಗೆ? ಹಾಲ್ ಕೊಟ್ಬಿಟ್ಟು ಹೋಗೋಣ ಅಂತ. ಏನೋ ಹಾಲ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಹಾಲು ಬೇಡ, ನೀರು ಬೇಡ, ಹೋಗ ಅವ್ರಿಗೆ. ಏನ್ ಮತ್ತಿನ್ನೂ ಇಲ್ಲೇ ನಿಂತಿದ್ದೀರಾ? ಅವಳು ಹೇಳಿ ಕೇಳಿಸ್ಲಿಲ್ಲ? ಗೆಟ್ ಔಟ್. ಅಯ್ಯೋ, ಅದೇನ್ ಹೇಳ್ಬೇಕು ಅಂತಿದ್ದೆ, ಬೇಗ ಹೇಳ್ಬಿಟ್ಟು ಹೋಗಯ್ಯ. ನೀವು ಆಸ್ತಿ ಬಗ್ಗೆ ಮಾತಾಡ್ತಾ ಇದ್ರಿ, ನಾನು ಆಸ್ತಿ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೆ. ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬೇಡ ಬಿಡಿ. ನಮ್ಮ ಹೆಸರಿಗೆ? ಅಯ್ಯೋ ಅಯ್ಯೋ, ಅಯ್ಯೋ, ನಾನ್ ಯಾವ್ದೋ ಮೂಡಲ್ ಬೈದ್ಬಿಟ್ರೆ ನೀನ್ ಅದ್ದೇ ಮನ್ಸ್ ಕಟ್ಕೊಂಡ್ಬಿಡದ. ಅದೇನೋ ಆಸ್ತಿ ಬರ್ಕೊಡ್ತೀನಿ. ಯಾವ ಆಸ್ತಿ? ಆಸ್ತಿ? ಒಂದ್ ನಿಮಿಷ, ಮರ್ತ್ ಬಿಟ್ಟಿದ್ದೀನಿ. ಜ್ಞಾಪಕ ಮಾಡ್ಕೊಳಪ್ಪ. ಹಾ, ಈ ಮನೆ, ಫ್ಯಾಕ್ಟ್ರಿ ಇದೆಲ್ಲ ನಿಮ್ಮ ಹೆಸರಿಗೆ ಆಗ್ಬೇಕು. ಆಸ್ತಿಗೆಲ್ಲ ನೀವೇ ಯಜಮಾನರಾಗೋ ಹಾಗಿದ್ರೆ ಲಾಯರ್ ಬಂದಾಗ ನಾನು ಪತ್ರಕ್ಕೆ ರುಜು ಮಾಡೋಕೆ ಸಿದ್ಧವಾಗಿದ್ದೀನಿ. ದೇವರಾಣೆಗೂ ನಿಜ ಅಂಕಲ್, ನಿಮ್ಮನೆಗೂ ನಿಜ. ನಮ್ಮ ಬಾಬಾ ಇದಾನಲ್ಲ, ಅವನ ಆಸ್ತಿನೆಲ್ಲ ಅವನ ಹೆಸರು ಬರ್ಸ್ಕೋಬೇಕು ಅಂತ ಬಹಳ ಒಳ್ಳೆ ರಣ ಹದ್ದು ತರ ಕಾಯ್ತಾ ಇದ್ದಾನೆ. ಅಯ್ಯೋ, ಶುದ್ಧ ತಗಲ್ಬಾಜಿ ನನ್ನ ಮಗ. ನಾನ್ ಬರ್ಕೊಡ್ತೀನ ಲೊಟ್ಟೆ. ಆಸ್ತಿ ಏನು, ಮೊದ್ಲೇ ಒಂದು ದನಪಿಶಾಚಿ, ಒಂದು ಬಿಡಿ ಕಾಸು ಕೊಡಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ತಂದೆ ತಾಯಿ ಇಲ್ದೆ ಬೆಳೆದವ್ ನಾನು, ನಿಮ್ಮನ್ನೇ ತಂದೆ ತಾಯಿ ಅಂತ ತಿಳ್ಕೊಂಡಿದ್ದೀನಿ. ಮಗನಾಗಿ ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬರ್ಕೊಡೋದು ನನ್ನ ಕರ್ತವ್ಯ ಅಲ್ವಾ? ಅಯ್ಯೋಯ್ಯೋ, ನನ್ ಕಂಡ ರಾಜ, ಬಂಗಾರ ಅಂತ ಮನ್ಸ್ ಕಡಪ್ಪ ನಿಂದು. ಬಂಗಾರ ಅಲ್ಲ ಕಣೆ, ಅಪರಂಜಿ ಕಣೆ, ಅಪರಂಜಿ. ವಿಜಯ್, ನಿನ್ನ ಸ್ಥಾನ ಇಲ್ಲಲ್ಲ ಕಣೋ ಇಲ್ಲಿ. ಇಲ್ಲ ಬೇಡ, ಚೆನ್ನಾಗಿಲ್ವಾ ಅಂಕಲ್? ಆಂಟಿ ತೊಡೆ ಮೇಲೆ ಮಲ್ಕೊಳ್ಳೋಕೆ ತುಂಬಾ ಆಸೆ ಆಗ್ತಾ ಇದೆ, ಮಲ್ಕೊಳ್ಳ? ಅಯ್ಯೋ ಅಯ್ಯೋ ಅಯ್ಯೋ, ತಾಯಿ ತೊಡೆ ಮೇಲೆ ಮಗ ಮಲ್ಕೊಳಕ್ ಕೇಳ್ಬೇಕೇನಪ್ಪ? ಮಲ್ಕೊಳಪ್ಪ. ನೋಡಿ, ಈ ವಿಷಯ ನಿಮ್ ಮಗ ಪ್ರಕಾಶನ್ ಗೊತ್ತಾಗೋದ್ ಬೇಡ. ಯಾಕೆಂದ್ರೆ ಮೊದ್ಲೇ ಅವ್ನ್ ಕುಡ್ದಾಗ ಈ ವಿಷಯ ನಮ್ ಭಾವಂಗೇನಾದ್ರು ಗೊತ್ತಾಗ್ಬಿಟ್ರೆ? ಹೌದೌದು ಲೇ, ಅವ್ನ್ ಕಂತ್ರಿ ಕಜ್ಜಿನ ಇದ್ದಂಗೆ. ನಿನ್ಗೆ ಹೇಳ್ತಾ ಇದ್ದೀನಿ, ಹುಷಾರು. ಅವನ್ಗೇನಾರು ವಿಷಯ ಹೇಳ್ಗಿಳಿಯ? ಇಲ್ಲಪ್ಪ. ವಿಜಯನ ವಿಜಿಮ ವಿಜಿರಾಜ, ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಯಾವಾಗ ಬರೀತೀಯಾ? ನನಗೆ ಬಾಳೆಹಣ್ಣು ಕೊಟ್ರೆ ಮಾತ್ರ ಬರ್ಕೊಡ್ತೀನಿ. ಸುಲ್ಟ್ ಕೊಡಲೇ? ಸುಲ್ ಕೊಡ್ತೀನಿ. ಯಾವಾಗ ಬರ್ಕೊಡ್ತೀಯಪ್ಪ? ಏಕಾದಶಿ ದಿವ್ಸ ರಾಹು ಕಾಲದಲ್ಲಿ ಆಸ್ತಿನೆಲ್ಲ ಏನು, ನನ್ನ ತಂಗಿ ನನ್ನ ಭಾವ ಹಾಗಂದ್ರ? ಹೌದು ಭಾವ, ಆಸ್ತಿನೆಲ್ಲ ನಮ್ ಹೆಸರಿಗೆ ಬರ್ಕೊಟ್ರೆ ನಾವು ನಿನ್ನ ಮಹಾರಾಜನಾಗಿ ನೋಡ್ಕೋತೀವಿ, ನಿಮ್ಮ ಭಾವನಾಗಿ ನೀನು ಹೊಡೆಯೋದಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಆ ಭೂಪತಿ ಅನ್ನೋ ಕಿತಾಪತಿಗೆ ತಿಥಿ ಮಾಡ್ತೀವಿ, ಆ ಚಿಂಪಾಂಜಿ ನನ್ನ ಮಗನಿಗೆ ಹುಚ್ಚು ನಾಯಿಗೆ ಹೊಡೆದು ಮನೆಯಿಂದ ಆಚೆ ತಳ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನೀನೇನಂದೆ? ಯಾರು? ಓಹ್, ನಾನಾ? ಬಿಡ್ತೀನಾ? ಎಷ್ಟೇ ಆಗ್ಲಿ ಅವ್ರು ನಮ್ಮ ಭಾವ, ನಮ್ಮ ಅಕ್ಕನ ಕೈ ಹಿಡಿದವರು, ಚಿಕ್ಕ ವಯಸ್ಸಿಂದ ಪ್ರೀತಿಯಿಂದ ಸಾಕಿ ಸಲುದವರು, ತಂದೆ ಸ್ಥಾನದಲ್ಲಿರೋ ಅವ್ರಿಗೆ ನನ್ನ ಆಸ್ತಿನೆಲ್ಲ ಬರ್ಕೊಡ್ತೀನಿ ಅಂತ ಹೇಳಿದೆ. ಶಬಾಷ್ ವಿಜಯ್, ಶಬಾಷ್. ಭಾವ, ಆದ್ರೆ ನೀವು ಮಾತ್ರ ನನ್ನ ದೂರ ಮಾಡಬೇಡಿ. ನಿಮ್ಮನ್ನ ಬಿಟ್ಟು ನನಗೆ ಒಂದು ಕ್ಷಣ ಇರೋಕ್ಕಾಗೋದಿಲ್ಲ. ವಿಜಯ್, ನಾನ್ ನಿನ್ಗೆ ಎಷ್ಟೇ ಕಷ್ಟ ಕೊಟ್ರು ನನ್ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀಯ. ಛೆ 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 ಛೆ, ಹಾಗೆಲ್ಲ ಹೇಳ್ಬಿಡಿ ಬಾವ. ಏನೇ ಆಗ್ಲಿ ನನಗೆ ಒಳ್ಳೇದಾಗ್ಲಿ ಅಂತ ತಾನೇ ಇದೆಲ್ಲ ಮಾಡಿದ್ದು. ಬಾವ, ಸದಾ ಕಾಲ ನಿಮ್ಮ ಕಾಲ ಹತ್ರ ಬಿದ್ದಿದ್ದು, ಸಾಯೋವರೆಗೂ ನಿಮ್ ಸೇವೆ ಮಾಡೋ ಅವಕಾಶ
ವಿಜಯ್, ನೀನ್ ಇರ್ಬೇಕಾದ ಸ್ಥಳ ನನ್ನ ಕಾಲ್ ಹತ್ರ ಅಲ್ಲ ಕಣೋ, ನನ್ನ ಹೃದಯದಲ್ಲಿ. ಬಾವಾ ವಿಜಯ್, ಬಾಬಾ ಹಾಲು ಕುಡಿ. ನಾನ್ ಕುಡಿಲ್ಲ.